ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ನಾನು ಅಭಿಷೇಕ್ ದರಕ್ ಅಧ್ಯಕ್ಷನಾದ. ನಾನು ಎಲ್ಲ ಪತ್ರಕರ್ತ ಮತ್ತು ದೃಶ್ಯ ಮಾಧ್ಯಮ ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಹೇಳಿ ಶ್ರೀ ರಾಮಾನುಜಾಚಾರ್ಯ ಟ್ರಸ್ಟ್ ದ ಸದಸ್ಯ ಹಾಗೂ ನವಜಾತ ಶಿಶು ತಜ್ಞ ಮಹೇಶ್ವರಿ ಹಾಸ್ಪಿಟಲ್ ಇಲ್ಕಲ್. ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರಿಗೆ ನಮ್ಮೆಲ್ಲರ ಧನ್ಯವಾದಗಳು. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ಪ್ರತಿ ವರ್ಷದಂತೆ ಈ ಸತನು ಒಂದು ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿವಿ. ಸೊ ಇದು ನಮ್ದು 9ನೇ ರಕ್ತದಾನ ಶಿಬಿರ. ಸೊ ಇದು ಬಂದ್ಬಿಟ್ಟು 14ನೇ ಜೂನ್ 2026 ಬೆಳಿಗ್ಗೆ 8ರಿಂದ ಪ್ರಾರಂಭವಾಗಿ ಸಾಯಂಕಾಲ 4ರವರೆಗೂ ಇರಲಿದೆ. ಸೊ ಇದು ಈ ಮಾಡೋದ್ರದ ಮೇನ್ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಥಲಸೆಮಿಯಾ ಮಕ್ಕಳು ಪ್ರತಿ 2 ವಾರದಿಂದ 3 ವಾರ ರಕ್ತ ಹಾಕಿಸ್ಕೊಳಕ್ ಬರ್ತಾರ್ರಿ. ಸೊ ಆ ಥಲಸೆಮಿಯಾ ಮಕ್ಕಳಲ್ಲಿ ರಕ್ತ ಸರಿಯಾಗಿ ಉತ್ಪತ್ತಿ ಆಗಂಗಿಲ್ಲ, ಅಥವಾ ಉತ್ಪತ್ತಿ ಆದ್ರೂ ಅದು ನಿಂದ್ರಂಗಿಲ್ಲ. ಸೊ ಇಂಥ ಮಕ್ಕಳು ಬದುಕಬೇಕು ಅಂತಂದ್ರೆ ನಾವು ಅವರಿಗೆ ಪ್ರತಿ 2ರಿಂದ 3 ವಾರಕ್ಕೆ ನಾವು ರಕ್ತ ಹಾಕ್ಬೇಕಾಗತ್ತೆ. ಸೊ ಅಂತ ರಕ್ತ ನಾವು ಅರೇಂಜ್ ಮಾಡ್ಬೇಕು ಅಂತಂದ್ರ ಸೊ ಸ್ವಯಂ ಪ್ರೇರಿತವಾಗಿ ದಾನಿಗಳು ಅಂದ್ರೆ ರಕ್ತವನ್ನ ದಾನ ಮಾಡುವಂತವ್ರು ಬೇಕಾಗ್ತದೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತಿ ವರ್ಷನೂ ಇದನ್ನ ಮಾಡ್ತಾ ಇದೀವಿ. ಪ್ರತಿ ವರ್ಷನೂ ನಮಗ ಬಹಳಷ್ಟು ಸಹಕಾರ ಸಿಕ್ಕದ. ಪ್ರತಿ ವರ್ಷನೂ ನಮಗ 400ರಿಂದ 500 ಯೂನಿಟ್ ವರೆಗೂ ಬ್ಲಡ್ ಆ ಮಕ್ಕಳ ಸಲುವಾಗಿ ಸಿಗ್ತದ. ಸೊ ಆ ಸಿಗಬೇಕು ಅಂತಂದ್ರ ನೀವು ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಸೊ ಹೆಚ್ಚು ಜನರಿಗೆ ಅಂದ್ರೆ ಮೂಲೆಗೂ ಈ ವಿಷಯ ತಲುಪುವಂತ ಮಾಡಿ ಬಹಳಷ್ಟು ಜನ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ನಾನು ಕೋರಿಕೆ. ಎಲ್ಲರಿಗೂ ಮತ್ತೊಮ್ಮೆ ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ನಾನು ಡಾಕ್ಟರ್ ಪವನ್ ದರಕ್ ಈ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವಾಗ ಈ ಸತಿ ನಮ್ದು ಇದು 9ನೇ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಇದು ಜೂನ್ 14 ಈ ರವಿವಾರದಿಂದ ಇರ್ತದೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ಬ್ರಾಟ್ ಚಲನಚಿತ್ರದ ನಟಿಯಾದ ಮನಿಷಾ ಕಂದ್ಕೂರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಅದರ ಜೊತೆಗೆ ನಮ್ಮ ಇಲ್ಕಲ ಉದ್ದಿಮೆದಾರರಾದಂತಹ ಶ್ರೀ ಅನಿಲ್ ಜಿ ಡಾಲಿಯಾ, ಈಗ ಅವರು ಇಚಲಕರಂಜಿ ಡೆಪ್ಯೂಟಿ ಮೇಯರ್ ಆಗಿ ಮಹಾನಗರ ಪಾಲಿಕೆ ಡೆಪ್ಯೂಟಿ ಮೇಯರ್ ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ನಮ್ದು ಒಂದು ಮೇನ್ ಉದ್ದೇಶ ಏನಂದ್ರೆ, ಥಲಸೆಮಿಯಾ ಮಕ್ಕಳಿಗಾಗಿ ನಾವು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ತುರ್ತು ಎಮರ್ಜೆನ್ಸಿಯಲ್ಲಿ ಯಾವುದಾದ್ರೂ ಈಗ ಆಕ್ಸಿಡೆಂಟ್ ಆಯ್ತು, ಮಾಸ್ ಕ್ಯಾಜುಯಾಲಿಟೀಸ್ ಆಯ್ತು, ಅವಾಗ ನಮಗೆ ರಕ್ತ ಏನು ಬೇಕಾಗ್ತದೆ ಅಂಥವ್ರಿಗೆ ಕೂಡ ಇದು ರಕ್ತದಾನ ಶಿಬಿರ ಹೆಲ್ಪ್ ಮಾಡ್ತದೆ. ಸೊ ಈ ಸುದ್ದಿಗೋಷ್ಠಿ ನಾವೇನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಅಂದರೆ, ಹೆಚ್ಚು ನೀವು ಈ ಸುದ್ದಿಯನ್ನು ಜನರನ್ನು ತಲುಪಿಸಿ ಹೆಚ್ಚು ದಾನಿಗಳು ಒಂದು ರಕ್ತದಾನ ಮಾಡಿದರೆ ಅದರ ಹೆಲ್ಪ್ ಸಾಕಷ್ಟು ಆಗ್ತದೆ. ಆಮೇಲೆ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಸುಮಾರು ನಾವು ಈ ಫೌಂಡೇಶನ್ ಚಾಲು ಮಾಡಿ ಒಂದು 2015ರಿಂದ ಚಾಲು ಮಾಡಿದ್ವಿ. ಇವತ್ತು 11 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಏನಿತ್ತು, ಒಂದು ಥಲಸೆಮಿಯಾ ಅನ್ನೋದು ಒಂದು ಕಾಯಿಲೆ ಬಗ್ಗೆ ಹೆಸರು ಸತ್ಯ ಗೊತ್ತಿರಲಿಲ್ಲ ಜನರಲ್ಲಿ. ಅವಾಗ ನಾವು ಏನು ಮಾಡಿದ್ವಿ ಅಂದ್ರೆ, ಒಂದು ಈ ಮಕ್ಕಳಿಗೆ ಹೆಲ್ಪ್ ಆಗ್ಬೇಕಂತೇಳಿ ಒಂದು 25ರಿಂದ 30 ಮಂದಿ ಅಡಾಪ್ಟ್ ಮಾಡ್ಕೊಂಡು ಅವ್ರು ನಾವು ಈ ಸಂಸ್ಥೆ ವತಿಯಿಂದ ಫ್ರೀ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಜಸ್ಟ್ ಇದು ಥಲಸೆಮಿಯಾ ಏನನ್ನೋದು ಗೊತ್ತಿರಲಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡ್ಕೊಂತ ಹೋದ್ವಿ, ಅವಾಗ ಒಂದೊಂದು ನಮಗೂ ಕೂಡ ಒಂದೊಂದು ಅದ್ರ ಅನುಭವಗಳಾದವು. ಆಮೇಲೆ ನಾವೇನು ಮಾಡಿದ್ವಿ ಅಂದ್ರೆ, ಯಾಕೆ ನಾವು ಇದನ್ನ ಮುಂದುವರಿಸಿ ಥಲಸೆಮಿಯಾ ಮುಕ್ತ ಸೊಸೈಟಿ ಮಾಡಬಾರ್ದು ಅಂತ ಹೇಳಿ ನಮ್ದು ಒಂದು ಉದ್ದೇಶ ಇತ್ತು. ಅವಾಗ ನಾವು ಸ್ಟಾರ್ಟ್ ಮಾಡಿದಾಗ ಒಂದು 30 ಮಂದಿ ಮಕ್ಕಳಿದ್ರು. ಇವತ್ತಿನ ದಿವಸದಲ್ಲಿ ಅವು ರೆಡ್ಯೂಸ್ ಆಗಿ 17 ಮಕ್ಕಳು ಆಗ್ಯಾವ. ಯಾಕಂದ್ರೆ ಒಂದು ಅವು 25-30 ಮಂಗಳಿಂದ ಒಂದು 7 ಮಂದಿಗೆ ನಾವು ಶಾಶ್ವತ ಪರಿಹಾರ ಏನಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ, ಅಸ್ಥಿ ಮಜ್ಜೆ ಕಸಿ ಅಂತ ಹೇಳ್ತಾರೆ, ಅಂಥದ್ದು ಮಾಡಿ 7 ಮಂದಿ ಈ ಕಾಯಿಲೆಯಿಂದ ಮುಕ್ತರಾಗಿದ್ದಾರೆ ಈಗ. ಸೊ ಅವು ಇಂಪ್ರೂವ್ಮೆಂಟ್ ಆಗಿ ಈಗ ಉಳಿದ್ರು 17 ಮಂದಿ ಅಷ್ಟೇ. ಇದ್ರ ಜೊತೆಗೆ ತಮ್ಮ ಸಹಕಾರ ಅಷ್ಟೇ ನಮಗೆ ಸಿಕ್ಕಿದೆ. ಯಾಕಂದ್ರೆ ಪತ್ರಿಕಾ ಮತ್ತು ಮಾಧ್ಯಮ ವರ್ಗದೊಂದಿಗೆ ನಾವು ಇಷ್ಟು ದಿವಸ ಕೆಲಸ ಮಾಡಿದ್ವಲ್ಲ, ತಾವು ಇದನ್ನು ಸುದ್ದಿ ಮುಟ್ಟಿಸಿ ಥಲಸೆಮಿಯಾ ಅನ್ನೋದು ಅವೇರ್ನೆಸ್ ಜನರಲ್ಲಿ ಸಾಕಷ್ಟು ಮೂಡಿಬಿಟ್ಟಿದೆ. ಆಮೇಲೆ ಇದರ ಜೊತೆಗೆ ರಕ್ತ ಸಂಬಂಧದಲ್ಲಿ ನಾವು ಮದುವೆ ಆಗಬಾರ್ದು ಉದ್ದೇಶ ಕೂಡ ತಾವೆಲ್ಲ ಪ್ರಕಟಣೆ ಮಾಡಿ ಹಿಂಗೆ ಜನರಲ್ಲಿ ಅವೇರ್ನೆಸ್ ಬಂದು ಇದರದ ಅರಿವಳಿಕೆ ಆಗಿ ಈಗ ಇದು ಡಿಸೀಸ್ ಅನ್ನು ಏನೈತೆ ಕಡಿಮೆ ಹಾಕೊಂತ ಹೊಂಟಿದೆ. ಇನ್ ಇದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಸ್ಟೆಪ್ ಕಾಯಿಲೆ ಬಂತ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವ್ರಿ. ಬಟ್ ನಮ್ಮ ಉದ್ದೇಶ ಏನಿದೆ ಅಂದ್ರೆ, ಕಾಯಿಲೆನೇ ಬರ್ಲಾರ್ದಂಗೆ ನಾವು ನೋಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ತಮ್ಮದು ಸಹಯೋಗ ಬಹಳ ಜರೂರಿ ಇದೆ. ಯಾಕಂದ್ರೆ ಇದನ್ನ ತಡೆಗಟ್ಟಬೇಕು ಅಂದ್ರೆ ತಾವು ಬಹಳ ನಮಗೆ ಒಂದು ಮುಖ್ಯ ದಾರಿ ಇದೆ. ಸೊ ತಾವು ಹೆಚ್ಚು ಈ ಸುದ್ದಿ ಮಾಡಿ ಈ ಥಲಸೆಮಿಯಾ ಮುಕ್ತ ಸೊಸೈಟಿ ಮಾಡ್ಲಿಕ್ಕೆ ಎಲ್ಲರೂ ಕೂಡಿ ಇದನ್ನ ಹೆಲ್ಪ್ ಮಾಡೋಣ. ಒಂದು ಸ್ವಚ್ಛವಾದ
ನಿರ್ಮಲವಾದ ಸಮಾಜನ ಕಟ್ಟೋಣ ಅಂತ ಹೇಳಿ ಈ ಸುದ್ದಿಗೋಷ್ಠಿ ಮುಖಾಂತರ ನಾವು ತಮ್ಮನ್ನು ಕೇಳ್ತಾ ಇದ್ದೇನೆ. ನಾವು ಈ ಸಂಸ್ಥೆ ವತಿಯಿಂದ ಒಂದು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಇದ್ದಾನೆ. ಯಾಕಂದ್ರೆ ಪ್ರತಿ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚು ಪ್ರತಿ ನ್ಯೂಸ್ ಪೇಪರ್ನಲ್ಲಿ ಆಗಲಿ, ಪ್ರತಿ ದೃಶ್ಯ ವಾಹಿನಿಯಲ್ಲಿ ಆಗಲಿ, ಅಥವಾ ಪ್ರತಿ ಚಾನೆಲ್ನಲ್ಲೂ ಆಗಲಿ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸಿದ್ದೀರಿ. ಇದರಿಂದ ಇವತ್ತಿದು ಈ ರಿಸಲ್ಟ್ಸ್ ಬರ್ತಾ ಇದ್ದಾವೆ ನಮಗೆ. ಸೊ ಅದಕ್ಕೆ ತಮ್ಮೆಲ್ಲರೂ ಸಹಯೋಗ ಒಂದು ಬೇಕಾಗ್ತದೆ. ಯಾವತ್ತಿಗೂ ಬರೀ ಇಷ್ಟೇ ಅಲ್ಲ, ಈ ಒಂದು ಥಲಸೀಮಿಯಾ ಕಡಿಮೆ ಆತಂದ್ರೆ ಮುಂದೆ ಇನ್ನೊಂದು ಯಾವುದಾದ್ರೂ ಶಾಶ್ವತ ಈ ಕಾಯಿಲೆಯನ್ನು ಕಾದು ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತಲೇ ಇದನ್ನು ಕೂಡ ನಾವು ಯಾಕಂದ್ರೆ ನಾವು ಇಲ್ಲೇ ನಿಂದ್ರೆ ಇದು ಕಡಿಮೆ ಆತ ನೆಕ್ಸ್ಟ್ ಯಾವುದಕ್ಕೂ ನಾವು ಟೋಟಲ್ ಆಗಿ ಒಂದು ಡಿಸೀಸ್ ಫ್ರೀ ಸೊಸೈಟಿ ಮಾಡೋದು ಅಂತ ಒಂದು ಉದ್ದೇಶ ಇದೆ. ಆಮೇಲೆ ಇದು ಏನು ತಮಗೆ ಗೊತ್ತಿರುವಾಗ ಇದರಲ್ಲಿ ನಾವು ನೀವು ಅಂತಲ್ಲ, ಎಲ್ಲರೂ ಸಹಕಾರದ್ದು ಅಷ್ಟೇ ಅವಶ್ಯಕತೆ ಇದೆ. ಆಮೇಲೆ ಈ ಫೌಂಡೇಶನ್ ವತಿಯಿಂದ ಆಗಲಿ ಅಥವಾ ಇಲ್ಕಲ್ ಸುತ್ತಮುತ್ತ ಯಾವುದೇ ಸಂಘ ಸಂಸ್ಥೆಗಳು ಆಗಲಿ, NGOs ಆಗಲಿ, ಸಮಾಜ ಆಗಲಿ, ಪ್ರತಿಯೊಬ್ಬರು ಬಂದು ಸ್ವ ಇಚ್ಛೆಯಿಂದ ರಕ್ತದಾನ ಮಾಡಿದ್ರೆ ಈ ಕಾರ್ಯಕ್ರಮ ಸಫಲ ಆಗ್ತದೆ ಹೇಳಿ.